ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನಿಮ್ದು ಏನಾದ್ರು SSLC ಅಥವಾ PUC ಮುಗ್ದಿದ್ಯಾ, ಸರ್ಕಾರಿ ಕೆಲಸ ಹುಡುಕ್ತಾ ಇದ್ರೆ ಹಾಗಾದ್ರೆ ಇವತ್ತಿನ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಯಾಕಂದ್ರೆ ಕೋರ್ಟ್ ಅಲ್ಲಿ 93 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಎಷ್ಟು ಪೋಸ್ಟ್ ಇದಾವೆ, ಸ್ಯಾಲರಿ ಎಷ್ಟು, ಯಾವಾಗ ಅಪ್ಲೈ ಮಾಡಬಹುದು, ಅದಾದ್ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮೊದಲನೇದಾಗಿ ಯಾವ ಪೋಸ್ಟ್ಗಳು ಕನ್ಫರ್ಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಸ್ಯಾಲರಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಿಯೋನ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 75 ಪೋಸ್ಟ್ ಗಳು ಕನ್ಫರ್ಮ್ ಆಗಿದ್ದಾರೆ. ಇದು ಬಂದು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕನ್ಫರ್ಮ್ ಆಗಿರುವಂತದ್ದು, ಗಮನದಲ್ಲಿ ಇಟ್ಕೊಳ್ಳಿ. 27,000ದಿಂದ 46,000 ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಆದೇಶ ಜಾರಿಕರು ಅಂತ ಕೂಡ ಹೇಳ್ತೀವಿ, 11 ಪೋಸ್ಟ್, ಇದು ಸ್ಯಾಲರಿ ಆಗಿರುತ್ತೆ. ಟೈಪಿಸ್ಟ್ ಕಾಪಿಸ್ಟ್ ಅಂತ ಹೇಳ್ತೀವಿ, 3 ಪೋಸ್ಟ್, ಇದು ಸ್ಯಾಲರಿ ಆಗಿರುತ್ತೆ. ಸ್ಟೈನೋಗ್ರಾಫರ್ ಗ್ರೇಡ್ 3 ಬಂದು 4 ಪೋಸ್ಟ್, ಇದು ನಿಮ್ಗೆ ಸ್ಯಾಲರಿ ಆಗಿರುತ್ತೆ. ಇದು ಒಟ್ಟು 93 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು. ಇದು ನೋಡ್ತಾ ಇದ್ರೆ ನೀವು ನೋಟಿಫಿಕೇಶನ್ 24/4/2026 ರಿಲೀಸ್ ಆಗಿರುವಂತದ್ದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಪೋಸ್ಟ್ ಗಳಿಗೂ ಸೇಮ್ ಇರುವಂತದನ್ನ ಮೊದಲು ಡಿಸ್ಕಸ್ ಮಾಡ್ಬಿಡ್ತೀನಿ. ಲಾಸ್ಟ್ ಡೇಟ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಅದಾದ್ಮೇಲೆ ಫೈನಲ್ ಆಗಿ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ನಾನು ಡಿಸ್ಕಸ್ ಮಾಡುವಂತದ್ದು ಫಸ್ಟ್ ಬಂದು ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ. ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು ನಿಮಗೆ 28/4/2026 ಸ್ಟಾರ್ಟ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. 31/5/2026 ರಾತ್ರಿ 12 ಗಂಟೆವರೆಗೂ ಕೂಡ ನಿಮ್ಗೆ ಲಿಂಕ್ ಓಪನ್ ಆಗಿರುತ್ತೆ. ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರ್ಬೇಕು. ಗರಿಷ್ಠ ಒಂದು ಜನರಲ್ ಕ್ಯಾಂಡಿಡೇಟ್ಸ್ಗೆ 40 ವರ್ಷ, 2A 2B 3A 3B ಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪರವಾಗಿ ಒಂದು ಕ್ಯಾಂಡಿಡೇಟ್ಸ್ಗೆ 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದರಲ್ಲಿ 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಇದೆ, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಅರ್ಜಿ ಶುಲ್ಕ ಬಂದು ನಿಮ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಿದ್ರೆ ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ. ಪ್ರವರ್ಗ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ, ಜನರಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. 4 ಕೂಡ ಸಪ್ರೇಟ್ ನೋಟಿಫಿಕೇಶನ್ ಕೊಡೋದ್ರಿಂದ ಒಂದೊಂದು ನೋಟಿಫಿಕೇಶನ್ ಬೇರೆ ಬೇರೆ ಆಗಿ ವಿಡಿಯೋ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಒಂದರಲ್ಲಿ ನಿಮಗೆ ಒಂದು ಮೆನ್ಷನ್ ಮಾಡಿದ್ದೀನಿ. ಮೊದಲನೇದಾಗಿ ಸೇವಕ ಅಥವಾ ಪಿಯೋನ್ ಪೋಸ್ಟ್ ಗೆ ನೋಡೋದಾದ್ರೆ ನಿಮಗೆ SSLC ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. SSLC ಏನ್ ಮಾರ್ಕ್ಸ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ 1:10 ಅಂದ್ರೆ ಒಂದು ಪೋಸ್ಟ್ ಗೆ 10 ಜನರಂತೆ ನಿಮಗೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಸಂದರ್ಶನಕ್ಕೆ 10 ಅಂಕ ಇರುತ್ತೆ. ಸಂದರ್ಶನದಲ್ಲಿ ಏನ್ ಮಾರ್ಕ್ಸ್ ತಗೋತೀರಾ ಅದ್ರ ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಇನ್ನು ನೆಕ್ಸ್ಟ್ ಪೋಸ್ಟ್ ಬಂದು ನಾವು ನೋಡಿದ್ರೆ ಆದೇಶ ಜಾರಿಕರು ಅಂತ ಹೇಳ್ತೀವಿ. ಇದರಲ್ಲಿ 11 ಪೋಸ್ಟ್ ಕನ್ಫರ್ಮ್ ಆಗಿರುವಂತದ್ದು. ಇದಕ್ಕೂ ಅಷ್ಟೇ SSLC ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. 1:25 ಅಂದ್ರೆ ಒಂದು ಪೋಸ್ಟ್ ಗೆ 25 ಜನರಂತೆ ನಿಮ್ಗೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. 10 ಅಂಕಗಳ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಇನ್ನ ಟೈಪಿಸ್ಟ್ ಕಾಪಿಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ PUC ಪಾಸ್ ಆಗಿದ್ದು ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಜೂನಿಯರ್ ಟೈಪಿಂಗ್ ಆಗಿರ್ಬೇಕು ಮತ್ತೆ ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಇದರ ಒಂದು ನೀವು PUC ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮ್ಗೆ ಟೈಪಿಂಗ್ ಹೀಗೆ ಕರೆಯಲಾಗುತ್ತೆ. 15 ನಿಮಿಷಗಳ ಕಾಲ ನಿಮ್ಗೆ ಟೈಪಿಂಗ್ ಪರೀಕ್ಷೆಯನ್ನ ಕೊಡ್ತಾರೆ. ಟೈಪಿಂಗ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ಮತ್ತೆ ನಿಮ್ಗೆ ಇಂಟರ್ವ್ಯೂ ಕರೆದ್ರೆ ಅದರಲ್ಲಿ 5% ಅಂದ್ರೆ ಟೈಪಿಂಗ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದರಲ್ಲಿ 5% ಮಾರ್ಕ್ಸ್ ಅನ್ನ ನಿಮ್ಗೆ ಇಂಟರ್ವ್ಯೂಗೆ ಅಲಾಟ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಬಂದು ಇಂಟರ್ವ್ಯೂ, ಟೈಪಿಂಗ್ ಮತ್ತೆ ನಿಮ್ಮ PUC ಬೇಸ್ ಮೇಲೆ ಇದು ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಇನ್ನು ಸ್ಟೈನೋಗ್ರಾಫರ್ ಗ್ರೇಡ್ 3 ಅಂತ ಹೇಳಿದ್ವಿ, 4 ಪೋಸ್ಟ್ಗಳು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ PUC ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಡಿಪ್ಲೊಮಾ ಎಲ್ಲಾದ್ರಲ್ವ, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮ ಅಭ್ಯರ್ಥಿ ಆಗಿದ್ದು ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗ್ ಅಂತ ಹೇಳ್ತೀವಿ ಅಥವಾ ಸೀನಿಯರ್ ಶಾರ್ಟ್ ಹ್ಯಾಂಡ್, ಸೀನಿಯರ್ ಗ್ರೇಡ್ ಟೈಪಿಂಗ್ ಮತ್ತೆ ಸೀನಿಯರ್ ಶಾರ್ಟ್ ಹ್ಯಾಂಡ್ ಇವೆರಡೂ ಕೂಡ ಕೋರ್ಸ್ಗಳು ಆಗಿದ್ರೆ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದರಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಲ್ಲಿ ಏನ್ PUC ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಿಮ್ಗೆ ಸ್ಕಿಲ್ ಟೆಸ್ಟ್ ಕರೀತಾರೆ. ಸ್ಕಿಲ್ ಟೆಸ್ಟ್ ಅಂದ್ರೆ ನಿಮ್ಗೆ ಈ ಶಾರ್ಟ್ ಹ್ಯಾಂಡ್ ಮತ್ತೆ ಟೈಪಿಂಗ್ ಸಂಬಂಧಪಟ್ಟಂತೆ ಸ್ಕಿಲ್ ಟೆಸ್ಟ್ ನ ಕೊಡಲಾಗುತ್ತೆ. 5 ನಿಮಿಷಗಳ ಕಾಲ ನಿಮ್ಗೆ ಡಿಕ್ಟೇಷನ್ ಕೊಡ್ತಾರೆ. 5 ನಿಮಿಷಗಳ ಕಾಲ ನಿಮ್ಗೆ ಡಿಕ್ಟೇಷನ್ ಕೊಟ್ಟು ಅದನ್ನ 120 ವರ್ಡ್ಸ್ ಪರ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಟೈಪ್ ಮಾಡಕ್ ಹೇಳ್ತಾರೆ. ಪ್ಲಸ್ ನಿಮ್ಗೆ ಅದನ್ನ ಕನ್ವರ್ಟ್ ಮಾಡಿ ಟೋಟಲ್ 45 ನಿಮಿಷಗಳಿಗೆ ಮಾಡಿ ಅದರ ಮೇಲೆ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇನ್ನು ಅದಕ್ಕೆ ಸಂಬಂಧ ಅದರಲ್ಲಿ ಸ್ಕೋರ್ ಮಾಡಿದ್ಮೇಲೆ ಅದರಲ್ಲಿ ಪಾಸ್ ಆದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಕರೀತಾರೆ. ಅದರಲ್ಲಿ 5% ಮಾರ್ಕ್ಸ್ ಅನ್ನ ಇಡಲಾಗುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ, ಟೈಪಿಂಗ್ ಅಲ್ಲಿ ಏನ್, ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಮತ್ತೆ PUC ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಬೇಸ್ ಮೇಲೆ ನಿಮ್ಗೆ ಫೈನಲ್ ಒಂದು ಸೆಲೆಕ್ಷನ್ ಇರುವಂತದ್ದು.
ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಅಂತ ಭಾವಿಸ್ತೀನಿ. ಏನಾದ್ರು ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ನೀವು ನನಗೆ ಕ್ವಶನ್ಸ್ ಅನ್ನು ಕೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.